ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, PCOS ಇರ್ಬೋದು ಆರ್ PCOD ಇರ್ಬೋದು, ಥೈರಾಯ್ಡಿಂದ ಏನು ಮಾಡೋದು ಶ್ರವಣ್ ಬ್ರೋ? ಈ ಕ್ವೆಶನ್ ನನಗೆ ಜಾಸ್ತಿ ಬರುತ್ತೆ. ಟೈಮ್ ವೇಸ್ಟೇ ಮಾಡೋದು ಬೇಡ, ಡೈರೆಕ್ಟ್ಲಿ ಆನ್ ಪಾಯಿಂಟ್ ಬರ್ತೇನೆ. ಫಸ್ಟ್ ಆಫ್ ಆಲ್, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಯಾಕೆ ಗೊತ್ತಾ ಸ್ನೇಹಿತರೆ? ಯಾಕಂದರೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ. ನೀವು ನಾನು ಹೇಳಿದ್ನ ಫಾಲೋ ಮಾಡಿ, ಡೆಫಿನೆಟ್ಲಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿದೆ, ಟೆನ್ಷನ್ ಆಗ್ತಿದೆ, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಯಿತು. ಈಗ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಏನಿರೋದು? ಮೂರೇ ವಿಷಯ ಕಂಟ್ರೋಲ್ ಇರೋದು. ನೀನು ನಿಮ್ಮ ಲೈಫ್ ಸ್ಟೈಲ್ ಮೇಲೆ, ಲೈಫ್ ಸ್ಟೈಲ್ನ ಕೆಳಗೆ ಫುಡ್ ಇರುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ, ನಿಮ್ಮ ಮೆಂಟಲ್ ಥಿಂಕಿಂಗ್ ಇರುತ್ತೆ, ಪರ್ಸ್ನಲ್ ಸ್ಪೇಸ್ ಇರುತ್ತೆ. ಸೊ ನಾವು ಮೇನ್ ಕಂಟ್ರೋಲ್ ಮಾಡ್ಬೋದು ಯಾವುದು? ಆ್ಯಸ್ ಅ ಫಿಟ್ನೆಸ್ ಎಕ್ಸ್ಪರ್ಟ್ ನಾನು ಯಾವುದ್ರ ಬಗ್ಗೆ ಮಾತಾಡ್ಬೋದು? ಆಹಾರ ಯಾವ ಥರ ಇರಬೇಕು ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಥರ ಇರಬೇಕು ಮಾತಾಡೋಣವಾ? ಪೀರಿಯಡ್ಸ್ ಇರುವಾಗ ಸಹ ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ ಹೇಳಿ. ಫಸ್ಟ್ ನಾನು ಈ ಇರ್ರೆಗ್ಯುಲರ್ ಪೀರಿಯಡ್ಸ್ನ ಸಾಲ್ವ್ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಆಹಾರ ಮೇಲೆ ಡಿಪೆಂಡ್ ಆಗುತ್ತೆ, ಎರಡನೇ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ. ಓಕೆನಾ? ಈಗ ಮೆನ್ಸ್ಟ್ರುಯಲ್ ಸೈಕಲಲ್ಲಿ 3 ಫೇಸಸ್ ಇರುತ್ತೆ. ಓಕೆನಾ? ಫಸ್ಟ್ ಫೇಸು ಫಾಲಿಕ್ಯುಲರ್ ಫೇಸು, ಎರಡನೇ ಫೇಸು ಓವ್ಯುಲೇಷನ್ ಫೇಸು, ಮೂರನೇ ಫೇಸು ಲ್ಯೂಟಿಯಲ್ ಫೇಸು. ಈಗ ಆಹಾರ ಅಂತ ಹೇಳುವಾಗ ಯೂಶ್ವಲಿ ನೀವು ನೋಡಿದರೆ ಯಾರ್ದು ಹಾರ್ಮೋನಲ್ ಮೇಲೆ ಕೆಳಗೆ ಫ್ಲಕ್ಚುಯೇಷನ್ ಇರುತ್ತೆ, PCOS ಇರುತ್ತೆ ಅಲ್ಲ, ಅವ್ರದ್ದು ಹೈಯೆಸ್ಟ್ ಅಮೌಂಟಲ್ಲಿ ಬಾಡಿ ಫ್ಯಾಟ್ ಜಾಸ್ತಿ ಇರುತ್ತೆ, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪಾಯಿಂಟ್ ಬರೋದು ನಿಮ್ಮದು ಬಾಡಿ ಫ್ಯಾಟ್ ಜಾಸ್ತಿ ಇದೆ ಅಂತ. ಬಾಡಿ ಫ್ಯಾಟ್ ಜಾಸ್ತಿ ಇದ್ದಾಗ ಏನು ಮಾಡಬೇಕು? ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋ ಆಹಾರ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. ಈಗ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋ ಆಹಾರ ಸ್ಪೆಷಲ್ ಐಟಮ್ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ತೀನಿ. ಹಾರ್ಮೋನ್ಸ್ ಯಾವುದು ಫೀಮೇಲ್? ಇದು ಎಸ್ಟ್ರೋಜನ್ನು, ಅವ್ರ ಪ್ರೊಜೆಸ್ಟರಾನ್ ಇರುತ್ತೆ. ಅವ್ರು ನಿಮಗೆ ಇಂಬ್ಯಾಲೆನ್ಸ್ ಆಗಿದ್ದರೆ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗಿರ್ಬೋದು. ಸೊ ನೀವೇನು ಮಾಡಬೇಕು? ನಿಮ್ಮದು ಎಸ್ಟ್ರೋಜನ್ನು ಇನ್ಕ್ರೀಸ್ ಮಾಡೋ ಆಹಾರ ತಿನ್ನಬೇಕು. ಎಸ್ಟ್ರೋಜನ್ ಇನ್ಕ್ರೀಸ್ ಆಹಾರ ನಿಮ್ಮ ರೆಗ್ಯುಲರ್ ಫುಡಲ್ಲೇ ಇದೆ. ಒನ್ ಆಫ್ ದ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಪಂಪ್ಕಿನ್ ಸೀಡ್ಸ್ ಇರ್ಬೋದು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು. ಇದು ಈಸಿಲಿ ಸಿಗುತ್ತೆ ತಾನೇ ಮಾರ್ಕೆಟಲ್ಲಿ, ಫ್ಯಾನ್ಸಿ ಐಟಮ್ ಅಲ್ಲ ಇದು. ಇದರಿಂದ ನಿಮ್ಮ ಎಸ್ಟ್ರೋಜನ್ ಸ್ವಲ್ಪ ಇನ್ಕ್ರೀಸ್ ಆಗೋದು. ಬಟ್ ಇದನ್ನ ತಗೊಂಡು ಕೂಡಲೇ ಇನ್ಕ್ರೀಸ್ ಆಗುತ್ತೆ? ಇಲ್ಲ ಸ್ನೇಹಿತರೆ, ರಿಯಾಲಿಟಿ ಏನು ಗೊತ್ತಾ? ಈ ಐಟಮ್ ಆ ಐಟಮ್ ಎಲ್ಲ ಚೆರಿ ಆನ್ ಟಾಪ್, ಅದರ ಕೆಳಗಡೆ ಇದೆಯಲ್ಲ ನಿಮ್ಮ ಪ್ಲೇಟು, ಅದು ಬ್ಯಾಲೆನ್ಸ್ಡ್ ಮೀಲ್. ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಆಹಾರ, ಊಟ. ಪ್ರಾಪರ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರಾಪರ್ ಅಮೌಂಟ್ ಆಫ್ ಪ್ರೋಟೀನ್, ಪ್ರಾಪರ್ ಅಮೌಂಟ್ ಆಫ್ ಹೆಲ್ದಿ ಫ್ಯಾಟ್, ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಫೈಬರ್, ಮೈಕ್ರೋನ್ಯೂಟ್ರಿಯೆಂಟ್ಸ್. ಅರ್ಥ ಆಯ್ತಾ? ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳುವಾಗ ಜಿಂಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಿಂಕ್ ರಿಚ್ ಫುಡಲ್ಲ ಏನು ಇಲ್ಲಿ ಹಾಕಿದ್ದೀನಿ. ಆ ಜಿಂಕ್ ರಿಚ್ ಫುಡನ್ನೆಲ್ಲ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 2 ಹೇಳಿದ ಸೀಡು ಮತ್ತು ಜಿಂಕ್ ರಿಚ್ ಫುಡ್ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಆ್ಯಡ್ ಮಾಡ್ಕೊಳ್ಳೋ ಜೊತೆ ಒಂದು ಕ್ಯಾಲೋರಿಕ್ ಡೆಫಿಸಿಟ್ ಡಯಟಲ್ಲಿ ತಿನ್ನೋದು ಅವಶ್ಯ. ಸೊ ಆಹಾರ ವೈಸಲ್ಲಿ ನಾನು ಹೇಳಬೇಕಾದ್ರೆ ಫಸ್ಟ್ ಪಾಯಿಂಟ್ ನಂಬರ್ 1 ಈಸ್ ಕ್ಯಾಲೋರಿಕ್ ಡೆಫಿಸಿಟ್, ರೈಟ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಥರ್ಡ್ ಪಾಯಿಂಟ್ ಈಸ್ ಸ್ಪೆಸಿಫಿಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಕೆಲವು ಐಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೀಡ್ಸ್ ಇರ್ಬೋದು ನಾನು ಹೇಳಿದ್ದು, ಅಥವಾ ಜಿಂಕ್ ಇನ್ಕ್ರೀಸ್ ಮಾಡೋ ಫುಡ್ ಇರ್ಬೋದು. ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಕೆಲವು ಫುಡ್ನ ಅವಾಯ್ಡ್ ಮಾಡಬೇಕಿರುತ್ತೆ, ಅದನ್ನು ಅವಾಯ್ಡ್ ಮಾಡಿ. ಅದರಲ್ಲಿ ಹೈಯೆಸ್ಟ್ ಇರೋದು ಪ್ರೊಸೆಸ್ ಫುಡ್ ಮತ್ತು ವೆಜಿಟೇಬಲ್ಸಲ್ಲಿ ಕೆಲವು ಲಿಸ್ಟ್ ಇದೆ ನೋಡಿ, ಇಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ಇದು ಪ್ರಯಾರಿಟಿ ಅಲ್ಲ. ಆಹಾರ ವಿಷಯ ಸೈಡ್ ಇಡೋಣ. ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೆಕೆಂಡ್, ಯಾವ ಥರ ವರ್ಕೌಟ್ ಮಾಡೋದು? 2 ವಿಷಯ. ಒಂದು ವಿಷಯ, ನೀವು ಕಾರ್ಡಿಯೋ ಮಾಡಬೇಕು. ಯಾಕೆ? ಬಾಡಿ ಫ್ಯಾಟ್ ಕಮ್ಮಿ ಮಾಡೋಕ್ಕೆ, ಕ್ಯಾಲೋರೀಸ್ ಬರ್ನ್ ಮಾಡೋಕ್ಕೆ. ಟ್ರೆಡ್ಮಿಲ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ನಡೀರಿ. ನೀವು ಬಿಗಿನರ್ ಇದ್ದೀರಾ, ಲೋ ಇಂಟೆನ್ಸಿಟಿ ಮಾಡಿ. ತಾಕತ್ ಇದೆಯಾ, ಹೈ ಇಂಟೆನ್ಸಿಟಿ ಮಾಡಿ. ಸೆಕೆಂಡ್ ಆ್ಯಡ್ ಮಾಡುವಾಗ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಬರುತ್ತೆ. ಸ್ಟ್ರೆಂತ್ ಟ್ರೈನಿಂಗ್ ನೆಕ್ಸ್ಟ್ ಫೇಸಲ್ಲಿ ಬರುತ್ತೆ. ಯಾವ ಥರ ಅಂದರೆ, ನೀವು ಸ್ಟ್ರಾಂಗ್ ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆದರೆ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ನೀವು ಜಾಸ್ತಿ ತಿಂದರೂ ನಿಮಗೆ ಫ್ಯಾಟ್ ಬರಲ್ಲ. ಜಾಸ್ತಿ ತಿನ್ಕೊಂಡು ಫ್ಯಾಟ್ ಕರಗಿಸ್ಬೋದು. ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಇಂಪಾರ್ಟೆಂಟ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಅರ್ಥ ಆಯ್ತಾ? ಆ್ಯಂಡ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಜಿಮ್ ಹೋದ ಕೂಡಲೇ, ಅವ್ರ ಮನೆಯಲ್ಲೇ ವೇಟ್ ಎತ್ತಿದ ಕೂಡಲೇ, ಅವ್ರು ಪುಷಪ್ ಮಾಡಿದ ಕೂಡಲೇ ಮಸಲ್ ಹುಡುಗರ ಥರ ಆಗಿ ಬಲ್ಕಿ ಆಗಲ್ಲ. ಟೆನ್ಷನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಸೊ 2 ವಿಷಯ ಕ್ಲಿಯರ್ ಆಯಿತು. ಆಹಾರ, ಟ್ರೈನಿಂಗು, ಲೈಫ್ ಸ್ಟೈಲು. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಕೆಲಸ ಎಲ್ಲ ಮುಗಿಸಿ ಟೆನ್ಷನ್ ಫ್ರೀ ಆಗಿರಿ. ನೀವು ಯಾವಾಗ ನಿಮ್ಮ ಕೆಲಸ ಎಲ್ಲ ಮುಗಿಸಲ್ಲ, ಮನೆಯದು ಕೆಲಸ ಇರ್ಬೋದು, ಹಸ್ಬೆಂಡ್ ಕೆಲಸ ಇರ್ಬೋದು, ಅಥವಾ ಏನೇ ಕೆಲಸ ಇರ್ಬೋದು. ಸೊ ಇಫ್ ಯು ಆರ್ ಗುಡ್ ಎಟ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಸಪೋಸ್ ಟು ಡೂ, ಸ್ಟ್ರೆಸ್ ಲೆಸ್ ಇರ್ತೀರಾ. ಸ್ಟ್ರೆಸ್ ಲೆಸ್ ಇದ್ದಾಗ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ, ಪ್ರೊಡಕ್ಟಿವ್ ಆಗಿರ್ತೀರಾ. ಎವ್ರಿ ಡೇ ಸಕ್ಸಸ್ಫುಲ್ ಅಂತ ಫೀಲ್ ಆಗಬೇಕು ನಿಮಗೆ. ಎವ್ರಿ ಡೇ ನೀವು ಒಳ್ಳೆ ಕೆಲಸ ಮಾಡಬೇಕು. ಮನಸ್ಸಿಗೆ ಎಸ್ ಐ ಆಮ್ ಅ ಚಾಂಪಿಯನ್ ಅಂತ ಫೀಲ್ ಆದಾಗ ಸ್ಟ್ರೆಸ್ ಇರಲ್ಲ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀರಾ. ಆಹಾರ, ಟ್ರೈನಿಂಗು, ಲೈಫ್ ಸ್ಟೈಲು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ, ದಟ್ ಈಸ್ ಹೌ ಇಟ್ ವರ್ಕ್ಸ್. ಏನೇ ಡೌಟ್ ಇದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್, ಟೇಕ್ ಕೇರ್.